ಆ, ಏನ್ ವಿವೇಕ್ ಈ ಕಡೆ ಬಂದೆ? ಅಂದ್ರೆ ನೀನು ಇಲ್ಲಿರ್ತೀಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದ್ರೆ ನಂಗೋಸ್ಕರ ಬರ್ಲಿಲ್ವಾ? ನಿನ್ಗೋಸ್ಕರ ಬಂದಿಲ್ಲ, ಆದ್ರೆ ಹೇಗೋ ಇಲ್ಲಿಗೆ ಬಂದೆ ಅಲ್ಲ. ಹೇಗೂ ಇಲ್ಲಿಗ್ ಬಂದೆ ಅಂದ್ರೆ? ಅದು ಆಗ ಅದು ಗೊತ್ತಿಲ್ಲದೆ ಆಗೋಯ್ತು. ಅದಕ್ಕೆ ಗೊತ್ತಿರೋ ಹಾಗೆ ಮತ್ತೆ ಇನ್ನೊಂದ್ಸಾರಿ ಹಲ್ಲು ಉದುರ್ಸ್ಬಿಡ್ತೀನಿ. ಅಂದ್ರೆ ಹೊಡಿತ್ಯಾ? ಹೊಡಿದೆ ಮುತ್ ಕೊಡ್ತಾರಾ? ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಛೇ, ಈ ಫೋನ್ ಬೇರೆ ಮಧ್ಯದಲ್ಲಿ. ಯಾರ್ ಕಾಲ್ ಜಾನು? ನನಗ್ ಗೊತ್ತಿಲ್ಲ. ಹಲೋ, ಯಾರು? ನಾನು ಯಾರು ಏನು ಅನ್ನೋದು ನಿನಗೆ ಬೇಡ. ನೀನು ಒಳ್ಳೇದಕ್ಕೇನೆ ಮಾಡಿದ್ದೀನಿ. ನಿನ್ ಪಕ್ಕ ಯಾರಾದರೂ ಇದ್ದಾರಾ? ಇದ್ರೆ ಸೈಡಿಗೆ ಬಂದು ಮಾತಾಡು. 1 ನಿಮಿಷ. ಈಗಲೇ ಬರ್ತೀನಿ. ಏನ್ ಹೇಳಿ? ನಾನು ಹೇಳೋದನ್ನ ಸರಿಯಾಗಿ ಕೇಳು. ಈಗಲೇ ಅಲ್ಲಿಂದ ಹೊರಟು ಹೋಟೆಲ್ ಅಶೋಕ್ ಆಗಿ ಬಂದ್ಬಿಡು. ಯಾಕೆ? ನನಗೆ ನಿಮ್ಮ ಮನೇಲಿರೋ ಮನುಷ್ಯ ಫೋನ್ ಸಿಕ್ಕಿದೆ. ಅದರಲ್ಲಿ ನಿಮ್ಮ ಅಕ್ಕ ಅತ್ತೆ ಇರೋ ವಿಡಿಯೋ ಒಂದಿದೆ. ನೀನು ಬಂದರೆ ಆ ಫೋನ್ ನಿನಗೆ ಕೊಡ್ತೀನಿ. ಅಷ್ಟಕ್ಕೂ ನೀವ್ಯಾರು? ನಮ್ಮನೆ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತು? ನೀನು ಇಲ್ಲಿಗೆ ಬಂದರೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಬರ್ತೀಯಾ? ಈಗಲೇ ಹೊರಟು ಬರ್ತೀನಿ. ಜಾನು, ಏನಕ್ಕ? ಇಷ್ಟು ಅವಸರವಾಗಿ ಎಲ್ಲೋಗಿ ಹೋಗ್ತಿದ್ಯಾ? ಈಗಲೇ ಬರ್ತೀನಿ ಅಕ್ಕ. ಅಯ್ಯೋ, ಎಲ್ಲೋಗಿ ಹೋಗ್ತಿದ್ಯಾ? ಹೇಳ್ ಹೋಗು. ಬಂದ್ಮೇಲೆ ಹೇಳ್ತೀನಿ ಅಕ್ಕ. ಬರ್ತೀನಿ. ಜಾನು, ಜಾನು. ಅಯ್ಯೋ, ಮಿತ್ರ ಅವ್ರೆ, ಇರಿ ಬಿಡಿ, ನಾನು ಅದನ್ನ ತೆಗಿತೀನಿ. ನಾನು ಕೇಳದ್ನ? ನಾನೇ ಬಂದೆ ರೀ. ನೀನನ್ ಯಾರು ಬಾ ಅಂದಿದ್ದು? ಇದು ನಿಮ್ ಕೆಲ್ಸ ಅಲ್ಲ. ಇದು ನಿನ್ ರೂಮ್ ಅಲ್ಲ. ನನ್ನ ರೂಮ್ ಒಳಗೆ ಯಾಕೆ ಬಂದೆ? ಮಕ್ಳಿದ್ರೆ ಅವ್ರ ನೆಪದಲ್ಲಿ ಬಂದ್ಬಿಡ್ತಿದ್ದೆ. ಈಗ ಅವರು ಇಲ್ಲ ತಾನೆ? ಹೋಗೋರ್ಗೆ. ಚುಚ್ಚುತ್ತೆ ರೀ. ನಿನ್ನಷ್ಟೇನಿಲ್ಲ ಬಿಡು. ಪ್ಲೀಸ್ ಮಿತ್ರ ಅವ್ರೆ, ನಾನ್ ನೋಡ್ಕೋತೀನಲ್ವಾ? ಬೇಡ ಅಂತಿದ್ದೀನಿ ತಾನೆ? ಹೇಳಿದ್ರೆ ಕೇಳಿಸ್ಕೊಳಲ್ವಾ? ಹೀಗೆಲ್ಲ ಮಾಡಿದ್ರೆ ಮರಳಾಗ್ತೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ. ಮತ್ ಯಾಕೆ ಮಾಡ್ತಿದ್ಯಾ? ನಿಮಗ್ ಗಾಯ ಆಗ್ಬಾರ್ದು ಅಂತ. ನನ್ನ ಮೇಲೆ ಅಷ್ಟೆಲ್ಲ ಕಾಳಜಿನ? ನನ್ ಮೇಲೆ ನಿಮ್ಗೆ ಹೇಗೂ ಇಲ್ವಲ್ಲ. ನಿನ್ನ ಬಗ್ಗೆ ನಾನು ಯಾಕೆ ಕಾಳಜಿ ತೋರಿಸ್ಬೇಕು? ಅದಕ್ಕೇನಾ ರಾತ್ರಿ ಮನೀಷಾ ನನ್ಗಷ್ಟೆಲ್ಲ ಮಾತಾಡ್ತಿದ್ರು ಸೈಲೆಂಟ್ ಆಗಿದ್ದಿದ್ದು? ನನ್ ಮೇಲ್ ಮನೀಷಾ ಇಲ್ಲದ ಅಪವಾದ ಹೊರ್ಸಿದ್ಲು. ಅದು ಕೂಡ ನನಗ್ ನೋವಾಗಿಲ್ಲ. ಆದ್ರೆ ಆ ಸಮಯದಲ್ಲಿ ನಿಮ್ ಮೌನ ನನಗ್ ಜಾಸ್ತಿ ನೋವು ಮಾಡ್ತು. ನನ್ ಮೇಲ್ ನಿಮಗ್ ಕೋಪ ಇರ್ಬೋದು, ನನ್ನ ನಿಮ್ ಹೆಂಡತಿಯಾಗಿ ಕೂಡ ನೋಡ್ದೇ ಇರ್ಬೋದು. ಆದ್ರೆ ನಿಮ್ ಕಣ್ಮುಂದೆನೆ ಒಬ್ಬ ಹೆಣ್ಣಿಗೆ ಅವಮಾನ ಆಗ್ತಿದ್ರೆ ನೋಡ್ಕೊಂಡ್ ಹೇಗ್ ಸುಮ್ನಿದ್ರಿ? ಯಾಕೆ ನಿಮ್ ಬಾಯಿನ ಕಟ್ ಹಾಕಿದ್ರಿ? ಯಾಕೆ ನಿಮ್ ಅಂತರಾತ್ಮಕ್ಕೆ ಮೋಸ ಮಾಡಿದ್ರಿ? ಯಾಕೆ ನಿಮ್ ವ್ಯಕ್ತಿತ್ವನ ಸಾಯಿಸಿದ್ರಿ? ಭಾಗ್ಯ, ಎಲ್ಲಿ ತೋರ್ಸು?
ನೋಡು, ನಾನು ಅದನ್ನ ಬೇಕು ಅಂತ ಮಾಡಲಿಲ್ಲ. ನಾನ್ ಕೇಳಲಿಲ್ವೇ? ನಾನಾಗೆ ಹೇಳ್ತಿದ್ದೀನಿ. ಇದನ್ನ ನೀನು ನಿನ್ನ ಮೇಲಿರೋ ಕಾಳಜಿ ಅನ್ಕೋಬೇಡ. ನನ್ಗ ಆ ಥರ ಆಸೆ ಇಲ್ಲ. ನಿಮಗ್ ಗಾಯ ಆಗ್ಬಾರ್ದು ಅಂತ ಬಂದೆ, ಆದ್ರೆ ನಾನೇ ಗಾಯ ಮಾಡ್ಕೊಂಡು ಹೋಗ್ತಿದ್ದೀನಿ. ನಾಲ್ಕು ಗೋಡೆ ಮಧ್ಯೆ ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ 4 ಜನರ ಮುಂದೆ ಆ ಹೆಣ್ಣಿನ ಗೌರವನ್ ಕಾಪಾಡೋದು ಮುಖ್ಯ. ಫೋನಲ್ಲಿ ಹೇಳಿದ್ದವ್ರು ಇದೇ ಜಾಗ ಅಲ್ವಾ? ಆದ್ರೆ ಅವ್ರು ಕಾಣಿಸ್ತಾನೇ ಇಲ್ಲ. ಹಲೋ, ಬಂದ್ಯಮ್ಮ? ಬಂದಿದ್ದೀನಿ. ನೀವ್ ಎಲ್ಲಿದ್ದೀರಾ? ಹೋಟೆಲಲ್ಲೇ ಇದ್ದೀನಿ. ರೂಮ್ ನಂಬರ್ 322. ಒಳಗೆ ಬಾ ಅಮ್ಮ. ಒಳಗ್ ಬರ್ಬೇಕಾ? ನಾನ್ ಯಾವತ್ತೂ ಇಂಥ ಜಾಗಕ್ಕೆ ಬಂದಿಲ್ಲ. ನೀವೇ ಸ್ವಲ್ಪ ಹೊರಗ್ ಬರ್ತೀರಾ? ಭಯ ಏನೂ ಇಲ್ಲಮ್ಮ, ಇದು ಡೀಸೆಂಟ್ ಪ್ಲೇಸ್, ಏನೂ ಆಗಲ್ಲ. ಬಾ ಅಮ್ಮ. ರೂಮ್ ನಂಬರ್ 322 ಎಲ್ಲಿ? ಮೇಲ್ಗಡೆ ಮೇಡಮ್. ಒಳಗ್ ಬಾರಮ್ಮ. ಫೋನ್ ಕೊಡಿ. ಒಳಗ್ ಬಾ ಅಮ್ಮ, ಕೊಡ್ತೀನಿ. ಬಾರಮ್ಮ, ಒಳಗ್ ಬಾ. ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಮ್ಮ, ಕೂತ್ಕೋ. ಇದೆಲ್ಲ ನಮ್ ಜಾಗನೇ, ನೀನೇನು ಭಯ ಪಡಬೇಡ. ಫೋನ್ ಕೊಡಿ. ಯಾಕಷ್ಟು ಗಾಬರಿ ಆಗಿದೀಯಾ? ಭಾಗ್ಯನ್ ತಂಗೆ ನೀನು, ಹೀಗ್ ಭಯ ಪಟ್ರೆ ಹೇಗೆ? ಟೀ, ಕಾಫಿ, ಕೋಲ್ಡ್ ಡ್ರಿಂಕ್ಸ್ ಏನಾದ್ರೂ ಕುಡಿತೀಯಾ? ಅಷ್ಟಕ್ಕೂ ನೀವ್ ಯಾರು? ನಮ್ ಬಗ್ಗೆ ನಿಮಗ್ ಹೇಗ್ ಗೊತ್ತು? ಮನೀಷಾ ಫೋನ್ ನಿಮಗ್ ಹೇಗ್ ಸಿಕ್ತು? ಎಲ್ಲಾನು ಹೇಳ್ತೀನಿ, ನೀನ್ ಇಲ್ಲೇ ಇರು. ನಾನು ಹೋಗಿ ಫೋನ್ ಜೊತೆ ಕಾಫಿ ಕೂಡ ತಗೊಂಡ್ ಬರ್ತೀನಿ, ಕುಡಿತಾ ಮಾತಾಡೋಣ. ನಾನಿಲ್ಲಿಗ್ ಬಂದಿದ್ದೀನಿ ಅಂತ ಅಕ್ಕಂಗ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ, ಮನೀಷಾ ಫೋನ್ ನನ್ನ ಕೈಗೆ ಸೇರಿದ್ಮೇಲೆ ಒಂದೇ ಸಲ ಅಕ್ಕಂಗ್ ಫೋನ್ ಮಾಡ್ತೀನಿ. ಮನೀಷಾ ಫೋನ್ ಕೈಗೆ ಸಿಕ್ಕಿದ ತಕ್ಷಣ ಆ ವಿಡಿಯೋನ ಡಿಲೀಟ್ ಮಾಡಬೇಕು. ಆಗ ಅತ್ತೆ ಅವ್ರಿಗೆ ಯಾವ ಪ್ರಾಬ್ಲಮೂ ಇರಲ್ಲ. ಅಕ್ಕ ಹ್ಯಾಪಿ ಆಗಿರ್ತಾಳೆ. ವಿವೇಕ್, ಹೇಳಿ ಅದಕ್ಕೆ. ಜಾನು ಎಲ್ಲಿ ಹೋದ್ಲು ಅಂತ ನಿನ್ಗೇನಾದ್ರೂ ಹೇಳಿದ್ಲಾ? ಇಲ್ಲ ಅದಕ್ಕೆ,
ನನ್ನ ಮುಂದೆನೆ ಅವಳಿಗೆ ಯಾವುದೋ ಕಾಲ್ ಬಂತು, ಆಮೇಲೆ ಇದ್ದಕ್ಕಿದ್ದಾಗ ಹೊರಟೋದ್ಲು. ನಂಗೂ ಕೂಡ ಹೇಳ್ದೆ ಹೋದ್ಲು. ಎಲ್ಲಿಗೆ ಅಂತ ಕೇಳಿದ್ರೆ ಬಂದ್ಮೇಲೆ ಹೇಳ್ತೀನಿ ಅಂದ್ಲು. ಬರ್ತಾಳೆ ಬಿಡಿ ಅದ್ಗೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಇಲ್ಲ ವಿವೇಕ್, ನನ್ಗೇನೋ ಅನುಮಾನ ಬರ್ತಿದೆ. ನಡಿಬಾರ್ದೇನೋ ನಡೆಯುತ್ತೆ ಅಂತ ಎದೆ ಹೊಡ್ಕೋತಾ ಇದೆ. ಆ ಭಾಗ್ಯಂಗೆ ಸಿಕ್ಸ್ತ್ ಸೆನ್ಸ್ ಏನಾದ್ರೂ ಇದೆಯಾ ಆಂಟಿ? ಅದು ಸಿಕ್ಸ್ತ್ ಸೆನ್ಸ್ ಅಲ್ಲ ಮನೀಷಾ, ರಕ್ತ ಸಂಬಂಧ. ನಮ್ಮ ಹತ್ರದವ್ರಿಗೆ ಏನಾದ್ರೂ ಆದ್ರೆ ಅದು ನಮ್ಗೆ ಮೊದ್ಲೇ ಗೊತ್ತಾಗತ್ತೆ ಅಲ್ವಾ? ಹಾಗಾದ್ರೆ ಹುಷಾರಾಗಿರ್ಬೇಕು ಆಂಟಿ. ಅವಳಿಗೇನು ಆಗಲ್ಲ ಅದ್ಗೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ವಿವೇಕ್, ಒಂದ್ಸರಿ ಜಾನು ಕಾಲ್ ಮಾಡು. ಸರಿ. ಅವಳು ಫೋನ್ ತೆಗಿತಿಲ್ಲ ಅದ್ಗೆ. ನನ್ಗೆ ಯಾಕೋ ಭಯ ಆಗ್ತಿದೆ ವಿವೇಕ್, ನನ್ ಫೋನ್ ಕೂಡ ತೆಗಿತಿಲ್ಲ. ನೀವು ಏನು ಭಯ ಪಡಬೇಡಿ ಅದ್ಗೆ. ಜಾನು ಅವಳ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗಿರ್ಬೋದೇನೋ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ. ಆಂಟಿ, ನೀವ್ ಲೇಟ್ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಜಾನು ಮಿಸ್ ಆಗ್ತಾಳೆ. ಹೇಳು. ಆ ಹುಡುಗಿನ ರೂಮಲ್ಲಿ ಕೂರಿಸಿದ್ದೀನಿ ಮೇಡಮ್. ನೀನ್ ಅಲ್ಲಿಂದ ಹೊರಟು ಹೋಗು. ಆಯ್ತು ಮೇಡಮ್. ಹಲೋ, ರಿಪೋರ್ಟರ್ ದೇವಕಿನಾ? ಹೌದು, ನೀವ್ಯಾರು? ನಾನ್ ಯಾರಾದ್ರೆ ನಿಮ್ಗೇನು? ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ನೀವ್ ಏನ್ ಹೇಳ್ತಿದ್ದೀರಾ? ಹೌದು, ಹೋಟೆಲ್ ಅಶೋಕಾಗ ಹೋದ್ರೆ ಒಂದು ದೊಡ್ಡ ಮನೆ ಹುಡುಗಿಯ ಬಣ್ಣ ಬಯಲಾಗತ್ತೆ. ಯಾರ ಹುಡುಗಿ? ನೀವ್ ಕ್ಯಾಮ್ರಾ ತಗೊಂಡ್ ಹೋಗಿ, ನಿಮಗೆ ಗೊತ್ತಾಗತ್ತೆ. ಹಲೋ ಹಲೋ, ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಅವ್ರು ಮಾತಾಡ್ತಿರೋದಾ? ಹೌದು, ನೀವು? ಹೋಟೆಲ್ ಅಶೋಕದಲ್ಲಿ ರೂಮ್ ನಂಬರ್ 322 ಅಲ್ಲಿ ಅನೈತಿಕ ಕೆಲಸ ನಡೀತಿದೆ. ಈಗ್ಲೇ ಹೋದ್ರೆ ನಿಮಗ್ ಒಂದ್ ಸೆನ್ಸೇಷನಲ್ ಕೇಸ್ ಸಿಗತ್ತೆ. ಇಷ್ಟಕ್ಕೂ ನೀವ್ಯಾರು? ಮೊದ್ಲು ನೀವ್ ಹೋಗಿ ಕೇಸ್ ತಗೊಂಡು ಪ್ರಮೋಷನ್ ತಗೊಳ್ಳಿ ಸರ್. ಕಾನ್ಸ್ಟೇಬಲ್ಸ್, ಹೋಟೆಲ್ ಅಶೋಕಕ್ಕೆ ಹೋಗೋಣ ಬನ್ನಿ. ಪ್ಲಾನ್ ಅಲ್ಲಿ ಸ್ಟೇಜ್ 2 ಕೂಡ ಕಂಪ್ಲೀಟ್ ಆಯ್ತು ಮನೀಷಾ. ಸ್ಟೇಜ್ 1 ಅಲ್ಲಿ ಜಾನುನ ಹೋಟೆಲಿಗೆ ಕಳ್ಸಿದ್ವಿ. ಸ್ಟೇಜ್ 2 ಅಲ್ಲಿ ಪೊಲೀಸು ಮೀಡಿಯಾನ ಕಳ್ಸಿದ್ವಿ. ಇನ್ನು ಸ್ಟೇಜ್ 3 ಜಾನು ಅರೆಸ್ಟ್ ಏನಾ ಆಂಟಿ? ಅಷ್ಟೇ ತಾನೇ? ಜಾನು ಅರೆಸ್ಟ್ ಆಗೋದಕ್ಕೆ ಅವಳ ರೂಮಲ್ಲಿ ಒಬ್ಳೇ ಇರಬಾರ್ದು ಅಲ್ವಾ? ಹಾ, ಜಾನು ಒಬ್ಳೇ ಇದ್ದಾಳೆ ಅಂತ ಯಾರು ಹೇಳಿದ್ದು? ಅಂದ್ರೆ ಎಸ್, ಆ ರೂಮಲ್ಲಿ ಫ್ಯಾನ್ ಇದೆ, ಕಾಟ್ ಇದೆ, ಬೆಡ್ ಇದೆ, ಕಬೋರ್ಡ್ ಇದೆ. ಅದರಲ್ಲಿ ಆಲ್ರೆಡಿ ಒಬ್ಬ ವ್ಯಕ್ತಿನೂ ಇದ್ದಾನೆ. ಎಲ್ಲ ಮೊದ್ಲೇ ಸೆಟ್ ಮಾಡಿದ್ದೀರಾ ಅಂತ ಆಯ್ತು. ಹೌದು. ಜಾನು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಸ್ವಲ್ಪ ಹೊತ್ತಲ್ಲಿ ಅರೆಸ್ಟ್ ಆಗೋದು, ಅವಮಾನ ಅನುಭವಿಸೋದು ಕನ್ಫರ್ಮ್. ನಿನ್ ಫೋನ್ ತಗೊಂಡು ಅವಳ ಅಕ್ಕನ್ನ ಕಾಪಾಡ್ಬೇಕು ಅನ್ಕೊಂಡ್ಲು. ಇವಾಗ ಅವಳನ್ನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಏನ್ರಿ, ಯಾರಿ ಅದು? ದೀಕ್ಷಿತ್ರು. ದೀಕ್ಷಿತ್ರ ಅವರೇ ಫೋನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೆ ಅನ್ಸುತ್ತಾ? ಸರಿ, ತಗೋ ಮಾತಾಡು. ಹೇಳಿ ದೀಕ್ಷಿತ್ರೆ, ಏನ್ ಕಾಲ್ ಮಾಡಿರೋದು? ಮತ್ತೆ ಏನಾದ್ರೂ ಗಂಡಾಂತರ ಎದುರಾಗಿದ್ಯಾ? ಹೆದರುಬೇಡ ಅರವಿಂದ, ಆ ಥರದ್ದೇನೂ ಇಲ್ಲ. ಸರಿ, ಹೇಳಿ ದೀಕ್ಷಿತ್ರೆ. ನಿಮ್ ಮನೇಲಿ ಏನಾದ್ರೂ ಶುಭ ಕಾರ್ಯ ಇಟ್ಕೊಂಡಿದ್ದೀರಾ? ಶುಭ ಕಾರ್ಯನ ಅಂದ್ರೆ ಮದ್ವೆ ಆಗ್ಲಿ, ನಿಶ್ಚಿತಾರ್ಥ ಆಗ್ಲಿ, ಆ ಥರದ್ದೇನಾದ್ರೂ ಇಟ್ಕೊಂಡಿದ್ದೀರಾ? ನಿನ್ನೆ ಮಕ್ಕಳ ಹುಟ್ಟುಹಬ್ಬ ನಡೀತು ಅಷ್ಟೇ ದೀಕ್ಷಿತ್ರೆ. ಏನಕ್ಕೆ ಕೇಳ್ತಾ ಇದ್ದೀರಾ? ಆದಷ್ಟು ಬೇಗ ನಿಮ್ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ನನ್ಗನಿಸ್ತಾ ಇದೆ. ಏನು ದೀಕ್ಷಿತ್ರೆ, ಮನೆಯಲ್ಲಿ ಜಗಳಗಳು ನಡೆಯುತ್ತೆ ಅನ್ನೋದು ಬಿಟ್ರೆ ಯಾವ ಸಂತೋಷನೂ ಇಲ್ಲ. ನನಗೆ ಗೊತ್ತಿಲ್ಲ ದೀಕ್ಷಿತ್ರೆ. ಏನ್ರಿ, ನಿಮ್ಗೇನಾದ್ರೂ ಗೊತ್ತಾ?
ಸದ್ಯದಲ್ಲಿ ನಮ್ಮ ಮನೇಲಿ ಯಾವ ಶುಭ ಕಾರ್ಯ ನಡೀತಿದೆ? ಜಾನು ವಿವೇಕ್ ಮದ್ವೆ ಅನ್ಕೊಳ್ಳೋಣ ಅಂದ್ರೆ ಅದು ಯಾವತ್ತೂ ನಡೀದೇ ಇರೋ ವಿಷಯ. ನಮ್ಗೇನು ಹೊಳಿತಾ ಇಲ್ಲ ದೀಕ್ಷಿತ್ರೆ. ಸರಿನಮ್ಮ, ನಿಮ್ಗೆ ಗೊತ್ತಿದ್ದು ನಡೆಯುತ್ತೋ ಗೊತ್ತಿಲ್ದಲೇ ನಡೆಯುತ್ತೋ, ಆದ್ರೆ ಒಂದು ದೊಡ್ಡ ಶುಭ ಕಾರ್ಯ ಮಾತ್ರ ನಡೆಯುತ್ತೆ. ಈ ಮನೆಯ ಆ ಸಂತೋಷಕ್ಕೋಸ್ಕರನೇ ಕಾಯ್ತಾ ಇದೆ ದೀಕ್ಷಿತ್ರೆ. ನೀವ್ ಹೇಳ್ದಾಗೆ ನಡೆದ್ರೆ ನಮ್ಗೆ ಅದಕ್ಕಿಂತ ಬೇಕಾಗಿರೋದು ಇನ್ನೇನಿರತ್ತೆ ಹೇಳಿ. ಸರಿನಮ್ಮ, ಶುಭ ಮಸ್ತು. ಆಗ್ಲಿ ದೀಕ್ಷಿತ್ರೆ. ದೀಕ್ಷಿತ್ರು ಇದುವರೆಗೂ ಗಂಡಾಂತರದ ಬಗ್ಗೆ ಮಾತ್ರ ಹೇಳಿದ್ರು. ಮೊದಲನೇ ಸಲ ಒಂದು ಶುಭ ಕಾರ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹೌದ್ರಿ, ಆ ಕಾರ್ಯ ಯಾವಾಗ ಹೇಗ್ ನಡೆಯುತ್ತೋ ಇರ್ಲಿ, ನೀವು ಕಾಫಿ ಕುಡೀರಿ. ಇವ್ರು ಯಾಕೆ ಇನ್ನೂ ಬಂದಿಲ್ಲ? ಎಕ್ಸ್ಕ್ಯೂಸ್ ಮೀ. ಏನ್ ಸರ್ ಇಲ್ಲಿ ಬಂದಿದ್ದೀರಾ? ರೇಡ್ ಬಂದಿದ್ದೀವಿ. ನಮ್ಮ ಹೋಟೆಲ್ ಆತರ ನಡೆಯೋದಿಲ್ಲ ಸರ್. ರೂಮ್ ನಂಬರು ಸೇರಿ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಕಾನ್ಸ್ಟೇಬಲ್ಸ್ ಬನ್ನಿ. ಬಂದ್ರು ಅನ್ಸತ್ತೆ. ನೋಡಕ್ ಒಳ್ಳೆ ಓದಿರೋ ಹುಡುಗಿ ತರ ಇದ್ಯಾ? ಒಳ್ಳೆ ಮಂತನದ ಹುಡುಗಿ ತರ ಇದ್ಯಾ? ಏನ್ ಈ ತರ ಕೆಲಸಗಳು? ಹಾ, ಏನ್ ಹೇಳ್ತಾ ಇದ್ದೀರಾ ಸರ್? ನಾನು ಒಬ್ರು ಲೇಡಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಕಾನ್ಸ್ಟೇಬಲ್ಸ್ ಒಳಗಡೆ ಹೋಗಿ ಚೆಕ್ ಮಾಡಿ. ಓಕೆ ಸರ್. ಏಯ್ ಬರ, ಬಾ ಬಾ. ಯಾರಿವನು? ನನಗ್ ಗೊತ್ತಿಲ್ಲ ಸರ್. ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ ರೂಮಲ್ಲಿ ಇದಾನ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಸರ್. ಸರ್ ಸರ್ ನಾನು ಹೇಳೋದ್ ಕೇಳಿ ಸರ್, ನನಗೇನು ಗೊತ್ತಿಲ್ಲ ಸರ್. ಏನದು ಗಲಾಟೆ ನೋಡಿ? ಮೀಡಿಯಾದವ್ರು ಬಂದಿದ್ದಾರೆ ಸರ್. ಆಗ್ಲೇ ಇವ್ರಿಗೆ ಹೇಗ್ ಗೊತ್ತಾಯ್ತು ಮ್ಯಾಟ್ರು? ನಮಗೆ ಇನ್ಫಾರ್ಮೇಶನ್ ಕೊಟ್ಟವ್ರೆ, ಅವ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಇದು ಯಾಕೋ ಬೇರೆ ತರ ಇದೆಯಲ್ಲ. ಸರಿ, ನೀವಿಬ್ರು ಕೆಳಗೆ ಹೋಗಿ ಯಾರು ಮೇಲಕ್ಕೆ ಬರ್ದಿರೋ ತರ ನೋಡ್ಕೊಳ್ಳಿ. ನೀವು ಅವನ್ನ ಕರ್ಕೊಂಡೋಗಿ ಗಾಡಿಲಿ ಕೂರಿಸ್ಕೊಳ್ಳಿ. ಕರ್ಕೊಂಡೋಗಿ. ಸರ್ ಒಳಗೆ ಬಿಡಿ ಸರ್. ಸರ್ ಸರ್ ಬಿಡಿ ಸರ್. ನಿನ್ ಹೆಸರೇನಮ್ಮ? ಜಾಹ್ನವಿ ಸರ್. ನಿಜವಾಗ್ಲೂ ಅವ್ನು ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಅವನು ಈ ರೂಮಲ್ಲಿ ಇರೋದು ಕೂಡ ಗೊತ್ತಿಲ್ಲ. ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಂಗೆ ಒಂದ್ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿತ್ತು. ನಮ್ ಮನೇಲಿ ಇರೋರೊಬ್ರು ಫೋನ್ ಸಿಕ್ಕಿದೆ, ಅದನ್ ಕೊಡ್ತೀನಿ ಬಾ ಅಂತ. ನಾನ್ ಇಲ್ಲಿಗೆ ಬಂದ್ಮೇಲೆ ನನ್ನ ಇಲ್ಲಿ ಕೂಡಿಸ್ಬಿಟ್ಟು ಅವ್ರು ಹೊರಟೋದ್ರು ಸರ್. ಅವ್ರಿಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಯಾರೋ ಫೋನ್ ಮಾಡಿ ಈ ತರ ಪ್ಲೇಸಿಗೆ ಬಾ ಅಂದ್ರೆ ನೀನ್ ಹೇಗ್ ಬಂದ್ಯಮ್ಮ? ನಿನ್ನ ಬೇಕು ಅಂತಾನೆ ಸಿಕ್ಕಾಕ್ಸ್ತಂಗಿದ್ದಾರೆ. ನಿಮ್ ಮನೆಯಲ್ಲಿ NVP ಕಾಲೋನಿ ಸರ್. ನಿಮ್ ಪೇರೆಂಟ್ಸ್ ಹೆಸರು? ನನಗೆ ಪೇರೆಂಟ್ಸ್ ಇಲ್ಲ ಸರ್. ನನ್ ಬಾವ ಮಿತ್ರಾನಂದನ್ ಅವರು.